ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. UPSC ಕ್ಲಿಯರ್ ಮಾಡಿ IAS IPS ಅಧಿಕಾರಿ ಆಗಬೇಕು ಅನ್ನೋದು ಎಷ್ಟೋ ಯುವ ಜನರ ಕನಸು. ಕೆಲವೊಮ್ಮೆ UPSC ಪರೀಕ್ಷೆಯಲ್ಲಿ ಪಾಸ್ ಆದರೂ ಸಂದರ್ಶನದ ಹಂತದಲ್ಲಿ ಫೇಲ್ ಆಗೋಗ್ತಾರೆ. ಇಂತಹ ಅಭ್ಯರ್ಥಿಗಳಿಗೆ ಉದ್ಯೋಗ ವೇದಿಕೆ ಕಲ್ಪಿಸಲು ಕೇಂದ್ರ ಲೋಕಸೇವಾ ಆಯೋಗ ಪ್ರತಿಭಾ ಸೇತು ಅನ್ನೋ ಆ್ಯಪ್ ಶುರು ಮಾಡಿದೆ. UPSC ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಸಂದರ್ಶನ ಫೇಲ್ ಆದವರಿಗೆ ಉತ್ತಮ ಉದ್ಯೋಗ ಕೊಡಿಸೋದು ಇದರ ಮುಖ್ಯ ಉದ್ದೇಶ. ಏನಿದು ಪ್ರತಿಭಾ ಸೇತು ಯೋಜನೆ? ಇದರಿಂದ UPSC ಆಕಾಂಕ್ಷಿಗಳಿಗೆ ಆಗೋ ಉಪಯೋಗಗಳು ಏನು ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಹಲವು ವರ್ಷಗಳ ಹಿಂದೆ UPSC ಸಾರ್ವಜನಿಕ ಬಹಿರಂಗ ಯೋಜನೆ ಅನ್ನೋ ಸ್ಕೀಮ್ ಶುರು ಮಾಡಿತ್ತು. ಈಗ ಇದನ್ನೇ ರಿವೈಸ್ ಮಾಡಿರೋ UPSC ಪ್ರತಿಭಾ ಸೇತು ಅಂತ ಹೆಸರಿಟ್ಟಿದೆ. ವೃತ್ತಿಪರ ಸಂಪನ್ಮೂಲ ಮತ್ತು ಪ್ರತಿಭಾ ಏಕೀಕರಣ, ನೇಮಕಾತಿ ಆಕಾಂಕ್ಷಿಗಳಿಗೆ ಸೇತುವೆ ಅನ್ನೋದು ಇದರ ಪೂರ್ಣ ಹೆಸರು. UPSC ಈ ಆ್ಯಪಲ್ಲಿ ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸಾದ ಪ್ರತಿಭಾವಂತ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡುತ್ತೆ. ಇಲ್ಲಿ ಅಪ್ಲೋಡ್ ಮಾಡಲಾದ ಅಭ್ಯರ್ಥಿಗಳ ಪ್ರತಿಭೆಗೆ ತಕ್ಕ ಕೆಲಸ ಕೊಡಿಸೋದು UPSCಯ ಮೇನ್ ಇಂಟೆನ್ಷನ್. ಪ್ರತಿಭಾ ಸೇತು ಆ್ಯಪ್ನಿಂದ ನಾನಾ ರೀತಿಯ ಅನುಕೂಲಗಳು ಇವೆ. ಇದು ಕೇಂದ್ರ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳಿಗೆ ಉನ್ನತ ಪ್ರತಿಭೆಗಳೊಂದಿಗೆ ಸಂಪರ್ಕ ಸಾಧಿಸೋಕೆ ಅನುವು ಮಾಡಿಕೊಡುತ್ತೆ. UPSC ಪ್ರತಿಭಾ ಸೇತು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದರೆ, ಅರ್ಹ UPSC ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತೆ. ESC, CDS ಇತ್ಯಾದಿಗಳಂತಹ UPSC ಪರೀಕ್ಷೆಗಳ ಎಲ್ಲ ಹಂತಗಳಲ್ಲಿ ಉತ್ತೀರ್ಣರಾದ 10,000ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಆತಿಥ್ಯ ವಹಿಸುತ್ತೆ. ಸಾರ್ವಜನಿಕ ಮತ್ತು ಖಾಸಗಿ ವಲಯದಲ್ಲಿ ಅಭ್ಯರ್ಥಿಗಳಿಗೆ ಸೂಕ್ತ ಉನ್ನತ ಹುದ್ದೆಗಳನ್ನು ಕೊಡಿಸುತ್ತೆ. ಈಗಾಗಲೇ 10,000ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಮಾಹಿತಿಯನ್ನು ಪ್ರತಿಭಾ ಸೇತು ಆ್ಯಪ್ಗೆ ಅಪ್ಲೋಡ್ ಮಾಡಲಾಗಿದೆ. ಇವರ ಶೈಕ್ಷಣಿಕ ಅರ್ಹತೆ, ಅನುಭವ ಮತ್ತು ಸಂಪರ್ಕ ವಿವರಗಳನ್ನು ದಾಖಲಿಸಲಾಗಿದೆ. ಇಲ್ಲಿ ಖಾಸಗಿ ಕಂಪನಿಗಳು UPSC ಪಾಸಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನಾಗರಿಕ ಸೇವಾ ಪರೀಕ್ಷೆ, ಭಾರತೀಯ ಅರಣ್ಯ ಸೇವಾ ಪರೀಕ್ಷೆ, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಪರೀಕ್ಷೆ, ಇಂಜಿನಿಯರಿಂಗ್ ಸೇವೆಗಳ ಪರೀಕ್ಷೆ, ಭೂವಿಜ್ಞಾನ, ಭಾರತೀಯ ಆರ್ಥಿಕ ಸೇವೆ ಸೇರಿ ಹಲವು ಪರೀಕ್ಷೆಗಳಲ್ಲಿ ಪಾಸಾದವರಿಗೆ ಅದ್ಭುತ ಅವಕಾಶಗಳು ಸಿಗತ್ತೆ. ಇದು ಆಕಾಂಕ್ಷಿಗಳಿಗೆ ಸಿಗೋ ಲಾಭವಾದರೆ ಉದ್ಯೋಗದಾತರಿಗೆ ಇದರಿಂದ ಸಾಕಷ್ಟು ಅನುಕೂಲ ಇದೆ. ಸರ್ಕಾರಿ ಸಂಸ್ಥೆಗಳು, PSUಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು UPSC ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಬೇಕು. ನೋಂದಾಯಿತ ಸಂಸ್ಥೆಗಳಿಗೆ ಲಾಗಿನ್ IDಗಳನ್ನು ನೀಡಲಾಗುತ್ತೆ. ಖಾಸಗಿ ಕಂಪನಿಗಳು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ನೀಡಿರೋ ಕಾರ್ಪೊರೇಟ್ ಗುರುತಿನ ಸಂಖ್ಯೆ ಕೊಡಬೇಕು. ಆಗ ಅವರಿಗೆ ಇಲ್ಲಿರೋ ಡೇಟಾ ಸಿಗತ್ತೆ. ಡೇಟಾ ಸಿಕ್ಕ ನಂತರ ಉದ್ಯೋಗದಾತರು ಸಂದರ್ಶನಗಳು, ಮೌಲ್ಯಮಾಪನಗಳು ಮತ್ತು ನೇಮಕಾತಿಗಾಗಿ ಅಭ್ಯರ್ಥಿಗಳನ್ನು ಸಂಪರ್ಕಿಸಬಹುದು. UPSC ಪ್ರತಿಭಾ ಸೇತು ಪೋರ್ಟಲ್ಗೆ ನೋಂದಾಯಿಸಿಕೊಳ್ಳಲು ಬಯಸುವ ಅಭ್ಯರ್ಥಿಗಳು upsconline.gov.in ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಇದರಲ್ಲಿ ಅಗತ್ಯ ವಿವರಗಳನ್ನು ನೀಡಿ ನೋಂದಾಯಿಸಿಕೊಳ್ಳುವ ಮೂಲಕ ಪೋರ್ಟಲ್ ಬಳಕೆ ಮಾಡಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.